ನಿನ್ನೆ ಸಂಜೆ 5 ಗಂಟೆಯಿಂದ ಕದನ ವಿರಾಮ ಘೋಷಣೆಯಾದರೂ ಕೂಡ ಪಾಕಿಸ್ತಾನ ಮತ್ತೆ ರಾತ್ರಿ ಬಾಲ ಬಿಚ್ಚೋದಕ್ಕೆ ಮುಂದಾಗಿತ್ತು. ಸದ್ಯ ಈಗ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮತ್ತೆ ಭಾರತ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಕದನ ವಿರಾಮದ ಮಧ್ಯೆ ಭಾರತೀಯ ವಾಯುಪಡೆ ಘರ್ಜಿಸ್ತಾ ಇದೆ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೆ ವಾರ್ನಿಂಗ್ ಕೊಡಲಾಗಿದೆ. ಕದನ ವಿರಾಮದ ಮಧ್ಯೆ ಭಾರತೀಯ ವಾಯುಪಡೆ ಘರ್ಜಿಸ್ತಾ ಇದೆ. ಆಪರೇಷನ್ ಸಿಂಧೂರ ಇನ್ನೂ ಮುಂದುವರೆದಿದೆ. ಭಾರತೀಯ ವಾಯುಪಡೆಯಿಂದ ಅಧಿಕೃತವಾಗಿ ಬಂದಿರುವಂತಹ ಮಾಹಿತಿ ಇದು. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಐಎಎಫ್ ಹೇಳಿದೆ. ಈ ಬಗ್ಗೆ ನಾವು ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ತೀವಿ ಅನ್ನುವಂತ ವಿಚಾರವನ್ನು ಕೂಡ ಹೇಳಲಾಗಿದೆ. ಸೂಕ್ತ ಸಮಯದಲ್ಲಿ ವಿವರವಾದ ಮಾಹಿತಿಯನ್ನ ಕೊಡುವಂತ ಕೆಲಸ ಆಗುತ್ತೆ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮತ್ತೆ ಭಾರತ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ನೋಡಿ, ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ. ಆ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ನಾಯಿ ಬಾಲ ಡೊಂಕು ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನ ನಿನ್ನೆ ಮತ್ತೆ ಬಾಲ ಬಿಚ್ಚೋದಕ್ಕೆ ಟ್ರೈ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಟ್ವೀಟನ್ನು ಕೂಡ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಪ್ರಶ್ನೆ ಮಾಡಿದರು. ಎಲ್ಲಿ ಹೋಯಿತು ಕದನ ವಿರಾಮ, ಏನಾಯಿತು, ಏನು ನಡೀತಾ ಇದೆ ಅಂತೇಳಿ ಪ್ರಶ್ನೆ ಮಾಡಿದರು. ಈಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಡಿ ದಾಳಿಯನ್ನು ನಡೆಸಲಾಗಿದೆ. ವಾಯುಪಡೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದೆ. ಆಪರೇಷನ್ ಸಿಂಧೂರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇರೋದು ಬೆಳವಣಿಗೆ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ. ಊಹಾಪೋಹ ಸುದ್ದಿಗಳನ್ನ ಯಾರೂ ಕೂಡ ನಂಬೇಡಿ. ಭಾರತೀಯ ವಾಯುಪಡೆಯಿಂದ ಅಧಿಕೃತವಾಗಿ ಬಂದಿರುವಂತ ಮಾಹಿತಿ ಇದು. ಯಾಕೆ ಅಂತ ಅಂದ್ರೆ, ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಫೇಕ್ ನ್ಯೂಸ್ಗಳು, ಫೇಕ್ ವಿಡಿಯೋಗಳು ಅಥವಾ ಫೇಕ್ ಫೋಟೋಗಳು ಈ ಥರದ್ದೆಲ್ಲ ಎಡಿಟ್ ಮಾಡಿ ಒಂದು ಚೂರು ಗೊತ್ತಾಗದಿರೋ ರೀತಿಯಲ್ಲಿ ಆ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಾರೆ. ಕೆಲವೊಂದಷ್ಟು ಊಹಾಪೋಹ ಸುದ್ದಿಗಳನ್ನು ಕತೆ ಕಟ್ತಾರೆ. ಅದು ಯಾವುದನ್ನು ಕೂಡ ನಂಬೇಡಿ. ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ಸೂಕ್ತ ಸಮಯದಲ್ಲಿ ವಿವರವಾದ ಮಾಹಿತಿಯನ್ನು ನೀಡ್ತೀವಿ ಅನ್ನುವಂಥ ವಿಚಾರವನ್ನು ಇಂಡಿಯನ್ ಏರ್ ಫೋರ್ಸ್ ಟ್ವೀಟ್ ಮೂಲಕ ಕೊಟ್ಟಿದೆ. ಆ ಟ್ವೀಟ್ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ವಿನೋದ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ವಿನೋದ್, ಈಗ ಒಂದ್ ಕಡೆ ಭಾರತೀಯ ವಾಯುಪಡೆಯಿಂದ ಅಧಿಕೃತವಾದಂಥ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂಥ ಊಹಾಪೋಹಗಳಿಗೆ ಅಥವಾ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತೇಳಿ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಪ್ರಭು, ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನು ಅಘೋಷಿತ ಯುದ್ಧ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡೀ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಭಾರತೀಯ ಸೋಷಿಯಲ್ ಮೀಡಿಯಾದಾಗಲಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಾಗಲಿ ಕೆಲವೊಂದು ಊಹಾಪೋಹಗಳು ಹರಿದಾಡ್ತಿದೀವಿ. ಅಂದ್ರೆ ಈಗ ರಫೇಲ್ ಹೊಡೆದು ಉಳಿಸಿದೀವಿ, ಮಿಗ್ 17 ಹೊಡೆದು ಉಳಿಸಿದೀವಿ, ಜೊತೆಗೆ ಇನ್ನೂ ಹಲವಾರು ರೀತಿಯ ಒಂದು ಏನು ಊಹಾಪೋಹಗಳು ಪ್ರಸ್ತುತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಆ ವಿಚಾರಕ್ಕೆ ಸ್ಪಷ್ಟತೆ ಕೊಡೋದಕ್ಕೆ ವಾಯುಪಡೆ ಒಂದು ಮುಂದಾಗಿದೆ. ಯಾಕಂದ್ರೆ ಪ್ರತಿದಿನ ವಾಯುಪಡೆಯಿಂದನೂ ಸಹ ಒಂದು ಪಾಕಿಸ್ತಾನದ ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಸಿಯಾಲ್ಕೋಟ್ ಈ ಒಂದು ಭಾಗದಲ್ಲಿ ಏನು ದಾಳಿಯನ್ನು ಕಂಟಿನ್ಯೂ ನಡೀತಾ ಇತ್ತು, ನಿನ್ನೆಯಿಂದ ಇಲ್ಲ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕಿಡಿಗೇಡಿಗಳು, ಅಂದ್ರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೆಲವೊಂದಿಷ್ಟು ಅತಿಯಾದ ದೇಶಭಕ್ತಿ ಹೆಚ್ಚಾದವರು, ಜೊತೆಗೆ ಕಿಡಿಗೇಡಿಗಳು ಇರ್ತಾರಲ್ಲ, ಅವ್ರುಗಳನ್ನು ಕೆಲವು ಊಹಾಪೋಹ ಸುದ್ದಿಗಳನ್ನು ಹರಿದಾಡಿಸ್ತಿದ್ದಾರೆ. ಸೊ ಹಾಗಾಗಿ ಆ ವಿಚಾರಗಳಿಗೆ ನೀವು ದೇಶದ ಜನರು ಯಾವುದೇ ರೀತಿ ಕಿವಿ ಕೊಡಬೇಡಿ. ಜೊತೆಗೆ ಆ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಸುದ್ದಿಗಳಿಗೂ ನಮಗೂ ಅಜಾಗಜಾಂತರ ವ್ಯತ್ಯಾಸ ಫೇಕ್ ಸುದ್ದಿಗಳು ಸಹ ಒಂದು ಹರಿದಾಡ್ತಿದ್ದೇವೆ. ಯಾಕಂದ್ರೆ ಈ ಹಿಂದೆ ಕೆಲವೊಂದಿಷ್ಟು ರಾಷ್ಟ್ರಗಳು, ಅಂದ್ರೆ ರಷ್ಯಾ, ಉಕ್ರೇನ್ ಆಗಿರ್ಬೋದು, ಮತ್ತೆ ಹಮಾಸ್ ಮತ್ತೆ ಇಸ್ರೇಲ್ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಏನೇನು ಈ ರಕ್ಷಣಾ ಕಾರ್ಯಾಚರಣೆ ಆಯಿತು ಮತ್ತೆ ಯುದ್ಧಗಳಾಯಿತು, ಅವುಗಳ ತುಣುಕುಗಳನ್ನು ಸಹ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಲಾಗ್ತಿದೆ. ಸೊ ಹಾಗಾಗಿ ನೀವು ಇಂಥ ವಿಚಾರಗಳಿಗೆ ಯಾವುದೇ ರೀತಿ ಒಂದು ಬದ್ಧರಾಗಬೇಡಿ, ಇವುಗಳು ನಂಬೇಡಿ. ನಾವು ಆದಷ್ಟು ಬೇಗ ಒಂದು ಹತ್ತಿರದಲ್ಲೇ ಈ ವಿಚಾರಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಒಂದು ಕಡೆ ನಮ್ಮ ಭಾರತ ದೇಶದ ಒಂದು ಬೆಳವಣಿಗೆ ಆದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಒಂದು ಪ್ರಧಾನಮಂತ್ರಿ ಖುದ್ದು ಶಹಬಾಜ್ ಶರೀಫ್ ಅವರ ಒಂದು ಟ್ವೀಟ್ ಅನ್ನಾಗ್ಲಿ ಮತ್ತೆ ಈ ಒಂದು ಮಾಧ್ಯಮಗಳಲ್ಲಿ ಹೇಳ್ತಿದ್ದಾರೆ, ನಾವು ರಫೇಲ್ ಹೊಡೆದು ಉಳಿಸಿದೀವಿ, ಮತ್ತೆ ಮಿಗ್ 17 ಹೊಡೆದು ಉಳಿಸಿದೀವಿ ಅಂದ್ಬಿಟ್ಟು, ಜೊತೆಗೆ ಇನ್ನು ಹಲವಾರು ರೀತಿಯ ಒಂದು ಊಹಾಪೋಹಗಳನ್ನು ಪತ್ರಿಕೆಗಳಿಗೆ ಹೇಳ್ತಿದ್ದಾರೆ, ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯಲ್ಲಿ ಸಹ ಒಂದು ಇದೆ. ಅದೇ ರೀತಿ ಇವತ್ತು ಬೆಳಗ್ಗಿನ ಸಹ ಒಂದು ಸುದ್ದಿಗೋಷ್ಠಿ ಮಾಡಿದಾಗ ಅವಾಗಲೂ ಸಹ ಒಂದು ಹೇಳಿದರೆ, ಇಲ್ಲ ನಾವು ಭಾರತದ ರಫೇಲ್ ಅನ್ನು ಹೊಡೆದು ಉಳಿಸಿದೀವಿ, ತೇಜಸ್ ಅನ್ನು ಹೊಡೆದು ಉಳಿಸಿದೀವಿ ಅಂದ್ಬಿಟ್ಟು ಹೇಳ್ತಿದ್ದಾರೆ.
ಹೀಗಾಗಿ ಈ ಎಲ್ಲ ಬೆಳವಣಿಗೆ ಮೇಲೆ ಕಣ್ಣಿಟ್ಟತಕ್ಕಂತ ಒಂದು ವಾಯುಪಡೆ ಈ ಎಲ್ಲ ವಿಚಾರಕ್ಕೆ ಒಂದು ಸ್ಪಷ್ಟತೆ ಕೊಡೋದಕ್ಕೆ ಮತ್ತೆ ಒಂದು ಏನು ಈ ತರ ಸುದ್ದಿಗಳನ್ನ ಹರಿದಾಡಿಸ್ತಾರೋ ಹಬ್ಬಿಸ್ತಾರೋ ಅವ್ರಗಳ ವಿರುದ್ಧ ಒಂದು ಕಠಿಣ ಕ್ರಮ ಮತ್ತು ಖಡಕ್ ಸೂಚನೆ ಕೊಡುವ ಸಾಧ್ಯತೆಗಳು ಈ ಮುಂದಿನ ದಿನಗಳಲ್ಲಿ ಆಗುತ್ತೆ ಸರ್. ಹೀಗಾಗಿ ಅದಕ್ಕಿಂತ ಮುಂಚೆ ಯಾವುದೇ ರೀತಿ ಒಂದು ತಲೆ ಕೊಡಬೇಡಿ, ಇಂಥ ವಿಚಾರಕ್ಕೆ ನಾವೇ ಸ್ಪಷ್ಟತೆ ಕೊಡ್ತೀವಿ ಒಂದು ನೇರವಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ಸ್ವಲ್ಪ ಸುದ್ದಿ ಹರಿದಾಡ್ಸೋರಿಗೆ ಒಂದು ಎಚ್ಚರಿಕೆ ಕೊಟ್ಟಿರುವ ಸನ್ನಿಹಿತ ಆಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.